ಮೈ ಸುಡುವ ಬಿಸಿಲು, ಇನ್ನೊಂದು ಕಡೆ ದಿಢೀರ್ ಅಂತ ಬಂದು ಅಪ್ಪಳಿಸುವ ವರ್ಣನ ಅಬ್ಬರ. IPL ಅಂದ್ರೆ ಕೇವಲ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ, ಭಾರತೀಯರಿಗೆ ಅದೊಂದು ಹಬ್ಬ. ಆದ್ರೆ 2027ರ IPL ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋದಕ್ಕೆ ಶುರುವಾಗಿದೆ. ಹೌದು, BCCI ತೆಗೆದುಕೊಳ್ತಾ ಇರುವಂತ ಆ ಒಂದು ನಿರ್ಧಾರ ಇಡೀ IPL ಇತಿಹಾಸವನ್ನೇ, ಅದರ ದಿಕ್ಕನ್ನೇ ಬದಲಾಯಿಸಲಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ IPL ಅಂದ್ರೆ 2 ತಿಂಗಳ ಜಾತ್ರೆ. ನಮ್ಮ ನೆಚ್ಚಿನ ಆಟಗಾರರನ್ನ ಮೈದಾನದಲ್ಲಿ ನೋಡ್ತಾ ಕೂಗಾಡುವ ಮಜಾನೇ ಬೇರೆ. ಆದ್ರೆ ಈ ಜಾತ್ರೆಗೆ, ಈ ಸಂಭ್ರಮಕ್ಕೆ ಈಗ ದೊಡ್ಡದೊಂದು ಟ್ವಿಸ್ಟ್ ಸಿಗುವ ಕಾಲ ಹತ್ತಿರ ಬಂದಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇಡೀ ಕ್ರಿಕೆಟ್ ಕ್ಯಾಲೆಂಡರ್ ಅನ್ನೇ ಬುಡ ಮೇಲು ಮಾಡುವಂತ ದೊಡ್ಡ ಹೆಜ್ಜೆ. ಹಾಗಾದ್ರೆ ಏನದು ನಿರ್ಧಾರ? ಯಾಕೆ ಈ ದಿಢೀರ್ ಬದಲಾವಣೆ? ಕ್ರಿಕೆಟ್ ಜಗತ್ನಲ್ಲಿ ಏನಾಗ್ತಾ ಇದೆ? ಎಲ್ಲವನ್ನ ತೋರಿಸ್ತೇವೆ ಸ್ನೇಹಿತರೆ. ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. IPL ಅಂದ್ರೆ ಸುಮ್ಮನೆನಾ? ಕೋಟಿ ಕೋಟಿ ಹಣ, ಕೋಟ್ಯಂತರ ಅಭಿಮಾನಿಗಳು, ಸ್ಟೇಡಿಯಂನಲ್ಲಿ ಕೂತು ಚೀರುವ ಹುಚ್ಚು ಅಭಿಮಾನ. ಆದ್ರೆ ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ವಿಲನ್ ಎಂಟ್ರಿ ಕೊಟ್ಟಿದೆ, ಅದೇ ಹವಾಮಾನ. ನೀವು ಗಮನಿಸಿರಬಹುದು, ಪ್ರತಿ ವರ್ಷ IPL ಶುರುವಾಗೋದು ಮಾರ್ಚ್ ಕೊನೆಯ ವಾರದಲ್ಲಿ, ಅಂದ್ರೆ ಮಾರ್ಚ್ 28 ಅಥವಾ 29ರ ಸುಮಾರಿಗೆ, ಮುಗಿಯೋದು ಮೇ 31ರ ಹೊತ್ತಿಗೆ. ಆದ್ರೆ ಮೇ ತಿಂಗಳ ಆ ಸುಡುವ ಬಿಸಿಲಲ್ಲಿ ಮೈಯೆಲ್ಲ ಬೆವರಲ್ಲಿ ತೊಯ್ದು 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಆಟಗಾರರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಬರೀ ಆಟಗಾರರು ಮಾತ್ರವಲ್ಲ, ಸ್ಟೇಡಿಯಂನಲ್ಲಿ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಕೂರುವ ಅಭಿಮಾನಿಗಳಿಗೂ ಆ ಬಿಸಿಲಿನ ಝಳ ತಡೆಯೋದಕ್ಕೆ ಆಗ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಮೇಯ ಕೊನೆಯಲ್ಲಿ ಬರುವ ಮುಂಗಾರು ಪೂರ್ವ ಮಳೆ, ಅಂದ್ರೆ ಪ್ರೀ ಮಾನ್ಸೂನ್. ಮ್ಯಾಚ್ ನಡೆಯುವಾಗ ದಿಢೀರ್ ಅಂತ ಸುರಿಯುವ ಮಳೆ ಪಂದ್ಯಗಳಿಗೆ ದೊಡ್ಡ ವಿಘ್ನ ತರ್ತಾ ಇದೆ. ಹಾಗಾದ್ರೆ ಇದಕ್ಕೆ BCCI ಹುಡುಕಿರುವ ಆ ಬ್ರಹ್ಮಾಸ್ತ್ರ ಏನು? BCCI ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. 2027ರ IPL ನಿಂದ ಪಂದ್ಯಾವಳಿಯನ್ನೇ 15ರಿಂದ 20 ದಿನ ಮುಂಚಿತವಾಗಿ ಶುರು ಮಾಡೋದಕ್ಕೆ ತೆರೆಯ ಹಿಂದೆ ಭರ್ಜರಿ ಪ್ಲಾನ್ ನಡೀತಾ ಇದೆ. ಅಂದ್ರೆ ಇನ್ ಮುಂದೆ IPL ಮಾರ್ಚ್ ಕೊನೆಗೆ ಶುರುವಾಗೋದಿಲ್ಲ, ಬದಲಿಗೆ ಮಾರ್ಚ್ 10ರ ಆಸುಪಾಸಿನಲ್ಲೇ IPL ಹಬ್ಬ ಶುರುವಾಗುವ ಸಾಧ್ಯತೆ ಇದೆ. ಹಾಗೆ ಮೇ 31ರ ಬದಲು ಮೇ 15ರ ಒಳಗಾಗಿ ಫೈನಲ್ ಮ್ಯಾಚ್ ಮುಗಿಸುವ ಲೆಕ್ಕಾಚಾರ ನಡೀತಾ ಇದೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಸ್ವತಃ BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅವರೇ ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅವರ ಪ್ರಕಾರ ಮೇ ತಿಂಗಳ ಕೊನೆಯಲ್ಲಿ ವಿಪರೀತ ಸೆಕೆ ಇರುತ್ತೆ. ಇದು ಆಟಗಾರರಿಗೂ ಒಳ್ಳೆಯದಲ್ಲ, ಕ್ರೌಡ್ಗೂ ಒಳ್ಳೆಯದಲ್ಲ. ಜೊತೆಗೆ ಮೇ 15ರ ನಂತರ ಮಳೆ ಬರುವ ದೊಡ್ಡ ಆತಂಕ ಇದ್ದೇ ಇರುತ್ತೆ. ಅದಕ್ಕೆ ಈ ದಿಢೀರ್ ನಿರ್ಧಾರ. ಆದ್ರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕಾಡ್ತಾ ಇರಬಹುದು, IPL ಬೇಗ ಶುರು ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತಾ? ಮ್ಯಾಚ್ಗಳ ಸಂಖ್ಯೆ ಏನಾದ್ರೂ ಜಾಸ್ತಿ ಆಗುತ್ತಾ? ನೀವು ಅಂದ್ಕೊಂಡಿರಬಹುದು, IPL ನಲ್ಲಿ ಇನ್ಮುಂದೆ ಟೀಮ್ಗಳು ಹೆಚ್ಚಾಗಿವೆ, ಹಾಗಾಗಿ ಮ್ಯಾಚ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, 74ರಿಂದ 94 ಪಂದ್ಯಗಳಿಗೆ ಏರುತ್ತೆ ಅಂತ. ಆದ್ರೆ BCCI ಕಡೆಯಿಂದ ಬಂದಿರುವ ಬಿಗ್ ಶಾಕ್ ಏನಂದ್ರೆ, ಸದ್ಯಕ್ಕೆ ಮ್ಯಾಚ್ಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ. ಹೌದು ಸ್ನೇಹಿತರೆ, ಮುಂದಿನ ದಿನಗಳಲ್ಲೂ ಕೇವಲ 74 ಮ್ಯಾಚ್ಗಳು ಮಾತ್ರ ಇರುತ್ತೆ. ಯಾಕೊತ್ತಾ? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ಯಾಲೆಂಡರ್. IPL ಅನ್ನೋದು ಕೇವಲ ಭಾರತದ ಆಟಗಾರರದ್ದಲ್ಲ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಹೀಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಆಟಗಾರರು ಬರ್ತಾರೆ. IPL ಅನ್ನ 2 ತಿಂಗಳಿಗಿಂತ ಹೆಚ್ಚು ಕಾಲ ಎಳೆಯೋದಕ್ಕೆ BCCIಗೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬೇರೆ ದೇಶದ ಆಟಗಾರರು ತಮ್ಮ ದೇಶದ ದ್ವಿಪಕ್ಷೀಯ ಸರಣಿಗೆ ಆಡಬೇಕಾಗುತ್ತೆ. ICC ಕ್ಯಾಲೆಂಡರ್ ಜೊತೆ ಹೊಂದಾಣಿಕೆ ಮಾಡೋದು ಸುಲಭದ ಮಾತಲ್ಲ. ಹಾಗಾಗಿ 94 ಮ್ಯಾಚ್ಗಳ ಪ್ಲಾನ್ ಸದ್ಯಕ್ಕೆ ಕ್ಯಾನ್ಸಲ್. ಹಾಗಾದ್ರೆ ಯಾಕೆ BCCI ಈ ಹೆಜ್ಜೆ ಇಡ್ತಾ ಇದೆ? ಕೇವಲ ಮಳೆ ಮತ್ತು ಬಿಸಿಲು ಮಾತ್ರ ಕಾರಣನಾ? ಖಂಡಿತ ಇಲ್ಲ. ಇದರ ಹಿಂದೆ ಭಾರತೀಯ ದೇಶೀಯ ಕ್ರಿಕೆಟ್ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ನ ದೊಡ್ಡ ಲೆಕ್ಕಾಚಾರ ಕೂಡ ಇದೆ. ಭಾರತದಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಶುರುವಾಗೋದು ಆಗಸ್ಟ್ನ ಕೊನೆಯಲ್ಲಿ, ಅದು ಮುಗಿಯೋದು ರಣಜಿ ಟ್ರೋಫಿ ಫೈನಲ್ ಮೂಲಕ, ಅದು ಕೂಡ ಮಾರ್ಚ್ ತಿಂಗಳಲ್ಲಿ. ಒಂದು ವೇಳೆ IPL ಮಾರ್ಚ್ 10ಕ್ಕೆ ಶುರುವಾಗಬೇಕು ಅಂದ್ರೆ ರಣಜಿ ಟ್ರೋಫಿಯಂತಹ ದೇಶೀಯ ಪಂದ್ಯಾವಳಿಗಳು ಮಾರ್ಚ್ ಮೊದಲ ವಾರದ ಒಳಗೆ ಮುಗಿಬೇಕು. BCCI ಈಗ ಈ ಡೊಮೆಸ್ಟಿಕ್ ವೇಳಾಪಟ್ಟಿಯನ್ನ ಸರಿಪಡಿಸುವ ಕೆಲಸದಲ್ಲಿ ನಿರತವಾಗಿದೆ. ಇದು ನೋಡೋದಕ್ಕೆ ಸಿಂಪಲ್ ಅಂತ ಅನಿಸಿದ್ರು, ಇಡೀ ಭಾರತದ ಕ್ರಿಕೆಟ್ ವ್ಯವಸ್ಥೆಯನ್ನೇ, ಬೇರು ಮಟ್ಟದ ಕ್ರಿಕೆಟ್ ಶೆಡ್ಯೂಲ್ ಅನ್ನೇ ಬದಲಾಯಿಸುವಂತಹ ಮಾಸ್ಟರ್ ಮೈಂಡ್ ಪ್ಲಾನ್ ಇದು. ಹಾಗಾದರೆ ಮುಂದೇನು? 2027ರ IPL ಹೇಗಿರಬಹುದು? ಖಂಡಿತವಾಗಿಯೂ ಬಿಸಿಲಿನ ಝಳ ಕಡಿಮೆ ಆಗೋದ್ರಿಂದ ಆಟಗಾರರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಅದ್ಭುತವಾಗಿರುತ್ತೆ. ಮಳೆಯಿಂದಾಗಿ ಮ್ಯಾಚ್ಗಳು ರದ್ದಾಗೋದು ಅಥವಾ ಮ್ಯಾಚ್ ಮಧ್ಯೆ ಓವರ್ಗಳನ್ನ ಕಡಿತಗೊಳಿಸೋದು, ಇವೆಲ್ಲ ತುಂಬಾನೇ ಕಡಿಮೆ ಆಗಬಹುದು. ಅಭಿಮಾನಿಗಳಿಗೂ ಯಾವುದೇ ಕಿರಿಕಿರಿ ಇಲ್ಲದೆ ಪೂರ್ತಿ ಮ್ಯಾಚ್ ನೋಡುವ ಭಾಗ್ಯ ಸಿಗುತ್ತೆ. ಆದ್ರೆ BCCI ಈ ಟೈಟ್ ಶೆಡ್ಯೂಲ್ ನಲ್ಲಿ ದೇಶೀಯ ಕ್ರಿಕೆಟ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಹೇಗಿರುವ ಅತಿ ದೊಡ್ಡ ಕುತೂಹಲ. ಕೊನೆದಾಗಿ ಹೇಳಬೇಕು ಅಂದ್ರೆ IPL ಅನ್ನೋದು ಬರೀ ದುಡ್ಡಿನ ಆಟವಲ್ಲ, ಅದೊಂದು ಎಮೋಷನ್. BCCI ತೆಗೆದುಕೊಳ್ತಾ ಇರುವಂತ ಈ ಮಾರ್ಚ್ 10ರ ಪ್ಲಾನ್
ಕ್ರಿಕೆಟ್ನ ಗುಣಮಟ್ಟವನ್ನ ಹೆಚ್ಚಿಸಲು, ಆಟಗಾರರ ಆರೋಗ್ಯವನ್ನ ಕಾಪಾಡಲು ಮತ್ತು ಅಭಿಮಾನಿಗಳಿಗೆ ಒಂದು ಪರ್ಫೆಕ್ಟ್ ಎಂಟರ್ಟೈನ್ಮೆಂಟ್ ಕೊಡಲು ಮಾಡ್ತಾ ಇರುವಂತಹ ಬಹುದೊಡ್ಡ ಸಾಹಸ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಿಸಿಸಿಐ ಹಾಕಿರುವ ಈ ಮಾಸ್ಟರ್ ಸ್ಟ್ರೋಕ್ 2027ರಲ್ಲಿ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಹವಾಮಾನದ ಜೊತೆಗಿನ ಈ ಆಟದಲ್ಲಿ ಬಿಸಿಸಿಐ ಗೆಲ್ಲುತ್ತಾ? ಕಾದು ನೋಡೋಣ. ಈ ಹೊಸ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.